सफ़ेद लग के क्या मैं लग क्यों क्या है। देश में डॉक्टर बाबा साहब अम्बेडकर के महापराध दिन से पूरे देश में पूरे दुनिया में आज ये यहाँ पर मनाया जा रहा है। हम बीजापुर से आगे कुछ कर रहे थे तो यहाँ पर आप सब लोग दिखे तो हमको भी ये लगा कि हम भी यहाँ पर जाके तो ये साझा करें। इससे मैं हमारे साथी रमेश कांबळे यहाँ पर आकर वहाँ पर साझा किया। ಧನ್ಯವಾದ। ನಾವು ಭೀಮವಾದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇವತ್ತು ಬಾಬಾ ಸಾಹೇಬ್ ಅವರ 68ನೇ ದಿನದ ಮಹಾಪರಿನಿರ್ವಾಣಾಧಿಕಾರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ। ಆದರೂ ನಾವು ಯಾಕೆ ಉಚ್ಚಾರಣೆ ಮಾಡಬೇಕಪ್ಪ ಅಂದ್ರೆ ಅವ್ರನ್ನ ನೆನೆಸ್ಕೋಬೇಕಾಯ್ತು। ಇವತ್ತು ನಮ್ಮದು ಇವತ್ತು ದುಃಖದ ಸಮಯ, ಯಾಕಂದರೆ ಒಬ್ಬ ಭಾರತದ ಸಂವಿಧಾನ ಬರೆದಂಥ ನಮ್ಮ ದೇವರು ಇವತ್ತೇ ಇಲ್ಲ ಅನ್ನೋದು ದಿವಸ। ಅದಕ್ಕೋಸ್ಕರ ನಾವು ಇದನ್ನು ವಿಭಜನೆ ಮಾಡುವುದು ಅವಶ್ಯಕತೆ ಇಲ್ಲ, ಆದರೂ ಅವ್ರನ್ನ ನೆನಬೇಕಾಗೈತಿ। ಈ ದುಃಖದ ಸಂಗತಿಯಲ್ಲಿ ನಾವೆಲ್ಲರೂ ಭೀಮವಾದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಈ ಆಚರಣೆ ಮಾಡ್ತಾ ಇದ್ದೇವೆ। ನಾನು ಬಿಜಾಪುರ ಜಿಲ್ಲೆಯ ಜಯಕುಮಾರ್ ಅರಕೇರಿ ಅಂತೇಳಿ ಜಿಲ್ಲಾ ಸಂಚಾಲಕರು। ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್ ಬಂಧುಗಳೇ, ಇವತ್ತು ಏನು ನಮ್ಮ ತಳ ಸಮುದಾಯದ ಕುಡಿಯನ್ನ ಕಳ್ಕೊಂಡಂಥ ಜನ ದೀನ ದಲಿತರಿಗಾಗಿ ಹಾಗೆ ಇತರೆ ಹಿಂದುಳಿದ ಜನಾಂಗದ ಏನು ಏಳಿಗಾಗಿ ಹಗಲು ಏನು ಶ್ರಮಿಸಿದ್ರಲ್ಲ ಅವತ್ತು ಆ ಕುಡಿಯನ್ನು ಇವತ್ತು ಕಳ್ಕೊಂಡಂಥ ಜನ 68ನೇ ಪರಿನಿರ್ವಾಣದ, ಯಾಕಂದರೆ ಇದು ಹೇಳ್ತಕ್ಕಂಥ ದುಃಖದ ಸಂಗತಿ। ಇದನ್ನೇನು ಬಹು ವಿಜೃಂಭಣೆಯಿಂದ ಆಚರಣೆ ಅಲ್ಲ, ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಅಪಾರವಾದವ। ಇಡೀ ವಿಶ್ವವನ್ನ ಅವರನ್ನು ಇದು ಮಾಡಿಕೊಂಡಿದೆ। ಏನಪ್ಪ ಅಂತಂದರೆ ಅವರನ್ನು ನೆನೀತಾ ಇದೆ ಇವತ್ತಿನ ದಿವಸ। ಆದರೆ ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ಇದು ಅಜರಾಮರವಾಗಿ ಉಳಿಲಿ, ಇದನ್ನು ತಳ ಸಮಾಜದವರು ಎಲ್ಲರೂ ಇದನ್ನು ಉಳಿಸ್ಕೊಂಡು ಹೋಗೋಣ ಅಂತಂದ ನಾವು ಭೀಮವಾದ ದಲಿತ ಸಂಘಟನಾ ರಾಜ್ಯ ಸಂಘಟನಾ ಸೊ ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನು ಹಂಗಾಗಿ ನಾವು ಇವತ್ತು ಅಂಬೇಡ್ಕರ್ ಅವರನ್ನು ಕಳ್ಕೊಂಡಿರ್ತಕ್ಕಂಥ ದಿನವನ್ನು ಅಂತೇಳಿ ಹೇಳೋದಕ್ಕಿಂತ ಮನುಷ್ಯ ಸಹಜವಾಗಿ ಹುಟ್ಟುವುದು ಆಕಸ್ಮಿಕವಾಗಿದ್ದರೂ ಕೂಡ ಸಾವು ಪ್ರತಿಯೊಬ್ಬರಿಗೂ ಖಚಿತ ಅಂತಕ್ಕಂಥದ್ದು ಒಂದು ವಿಚಾರ ಕಾರ್ಯ ಇಟ್ಕೊಂಡು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಭೆ ಬಂಧುಗಳಿಗೆ ವಂದಿಸಿ ಇವತ್ತೇನಪ್ಪ ಅಂತಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶದಲ್ಲಿ ಅತ್ಯಂತ ಏನಪ್ಪ ಅಂತಂದ್ರೆ ಈ ಭಾರತ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನವನ್ನ ಎಲ್ಲರಿಗೂ ಸರ್ವರಿಗೂ ಸಮಪಾಲು ಅಂತಕ್ಕಂಥ ಎಲ್ಲರಿಗೆ ಕೊಟ್ಟಿರ್ತಕ್ಕಂಥ ಒಂದು ಕಡೆಗೆ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ತೀರ್ಕೊಂಡು ಹೋದ ನಂತರ ಆ ವ್ಯಕ್ತಿ ಏನಾದ್ರು ಒಂದು ಸಾಧನೆ ಇರಬೇಕು ಅಂದ್ರೆ ಒಂದು ಬರೆಯಲ್ಪಟ್ಟಿರಬೇಕು, ಆ ಒಂದು ಇತಿಹಾಸವನ್ನ ಮಾಡತಕ್ಕಂಥ ಈ ಜಗತ್ತಿನಲ್ಲಿ ಏಕೈಕ ಈಶ್ವರಜ್ಞಾನಿ ಯಾರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಮಾತನ್ನು ನಾವು ಹೇಳಬೇಕಾಗ್ತದೆ। ಅಂಬೇಡ್ಕರ್ ಅವರು ಅಂದ್ರೆ ಯಾವುದೇ ಒಬ್ಬ
ಇವತ್ತು ಮಾಡಿದ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಏನಪ್ಪ ಅವರು ವಿಚಾರಧಾರೆಗಳನ್ನ ಗಮನಿಸಿದಾಗ ಇವತ್ತು ಅಪಾರವಾಗಿರ್ತಕ್ಕಂಥ ಮಹಿಳೆಯರ ಮೇಲೆ ಇರ್ತಕ್ಕಂಥ ಯಾವುದೇ ಒಂದು ದೌರ್ಜನ್ಯ ಇರ್ಬೋದು, ಅನೇಕ ರೀತಿ ಇವತ್ತು ನಾವು ಮಾತನಾಡುವಂಥದ್ದು ಇದು ಇಲ್ಲ ಅಂದ್ರೆ ಎರಡು ಮಾತುಗಳು ಅಂಬೇಡ್ಕರ್ ಬಗ್ಗೆ ನಾವು ಮಾತಾಡ್ಬೇಕಾಗ್ತದೆ. ವಿಷಯ ಅಂತಂದ್ರೆ ಇವತ್ತು ಯಾವುದೇ ಒಬ್ಬ ಮಹಿಳೆಗೆ ಎಣ್ಣೆ ಆದಂತ ಒಂದು ಸಂದರ್ಭದಲ್ಲಿ ಅವ್ರು ಇರ್ತಕ್ಕಂಥ ತಮ್ಮ ಒಬ್ಬ ಕಾನೂನು ಮಂತ್ರಿ ಒಂದು ಸಚಿವ ಸ್ಥಾನಕ್ಕೆ ನಾನು ಇರ್ತಕ್ಕಂಥ ಒಂದು ಕಾನೂನನ್ನ ನಾನೇನು ನಿರೂಪಣೆ ಮಾಡಿದ್ದೀನಿ ಅಂತ ಒಂದು ಕಾನೂನು ಒಬ್ಬ ಮಹಿಳೆಗೆ ದೌರ್ಜನ್ಯ ಆಗಿದೆ ಅಂತ ಸಂದರ್ಭದಲ್ಲಿ ತಮ್ಮ ಅಧಿಕಾರವನ್ನು ತಮ್ಮ ಕಾನೂನಿಗೆ ರಾಜೀನಾಮೆ ಕೊಟ್ಟು ಬಂದಿರತಕ್ಕಂಥ ಪ್ರಪ್ರಥಮ ಮೇಧಾವಿ ಅಂತಕ್ಕಂಥದ್ದು ಅವರ ಒಂದು ಕೀರ್ತಿ ಅವ್ರಿಗೆ ಸಲ್ತದೆ. ಒಂದು ಅಂಬೇಡ್ಕರ್ ಮಾಡ್ತಕ್ಕಂಥ ವ್ಯಕ್ತಿಗೆ ಕೆಲಸ ಕಾರ್ಯ ಅಂದ್ರೆ ಇವತ್ತು ಹುಟ್ಟುವುದು ಮನುಷ್ಯ ಸ್ವಾಭಾವಿಕ, ಆದ್ರೆ ನಾಳೆ ಇವತ್ತು ಏನಾದ್ರು ಅವ್ರ ಕೆಲಸ ಕಾರ್ಯಗಳನ್ನ ನನ್ನ ಬಗ್ಗೆ ನೀವು ಏನಾದ್ರು ಅಪಚಾರವನ್ನ ಮಾಡ್ತಿದ್ದಪ್ಪ ಅಂದ್ರೆ ನೀವು ಹೋಗಿ ನನ್ನ ಸಂವಿಧಾನ ಓದಿಕೊಳ್ಳಿ, ಕಟ್ಟ ಕಡೆ ಇರ್ತಕ್ಕಂಥ ವ್ಯಕ್ತಿಗೆ ನಾನು ನ್ಯಾಯ ಕೊಡಿಸಲು ನನ್ನ ಸಾಮರ್ಥ್ಯವನ್ನ ನಾನು ಬೆಳೆಸಿದ್ದೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಆ ರೀತಿ ನಾವೆಲ್ಲ ಕೂಡಿಕೊಂಡು ಬಾಬಾ ಸಾಹೇಬ್ ರಥವನ್ನ ಮುಂದೆ ಜಗ್ಗೋಣ ಅಂತಕ್ಕಂಥ ಮಾತನಲ್ಲಿ ನಾನು ಈ ಒಂದು ಎರಡು ಮಾತುಗಳು ಮುಗಿಸ್ತೇನೆ. ಎಲ್ಲರಿಗೂ ಜೈ ಭೀಮ್, ಜೈ ವಂದನೆಗಳು. ಪರಶುರಾಮ್ ಗಾರ್ಸಂಗಿ.